ಚಿಕ್ಕಮ್ಮಂಗೆ ಕೊಡಬೇಕಾಗಿರೋ ಫೈಲ್ಸ್ ಎಲ್ಲ ರೆಡಿ ಇದೆ. ಡ್ಯಾಡ್ನ ಹೇಗಾದರೂ ಕನ್ವಿನ್ಸ್ ಮಾಡಿ ಈ ಕೆಲಸಗಳನ್ನ ಚಿಕ್ಕಮ್ಮಂಗೆ ವಹಿಸೋ ಹಾಗೆ ಮಾಡಬೇಕು. ಅದ್ರ ಬಗ್ಗೆ ಮಾತಾಡೋಣ. ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಅಷ್ಟು ಮಾತ್ರ ಅಲ್ಲ, ನಾವು ಕಂಪ್ನಿ ವ್ಯವಹಾರಗಳನ್ನ ಅವ್ರು ಕೊಡ್ತಿರೋದ್ರಿಂದ ಅವ್ರಿಗೆ ಯಾವ ಅನುಮಾನನೂ ಬರಬಾರ್ದು. ಖುಷಿಯಿಂದನೇ ಇದನ್ನೆಲ್ಲ ತಗೊಬೇಕು. ಇಲ್ಲಿವರೆಗೂ ಇದನ್ನೆಲ್ಲ ಹೇಗೆ ನಡ್ಸ್ಕೊಂಬಂದ್ರೋ ಅದೇ ರೀತಿ ನಡ್ಸ್ಕೊಂಡು ಹೋಗ್ಬೇಕು. ಆಗಲೇ ನಾವು ಅವ್ರನ್ನ ಹಿಡಿಯೋಕ್ಕಾಗೋದು. ಏನಿದು, ಯಾವುದೋ ಆಡಿಯೋ ಫೈಲ್ ಬಂದಿದೆಯಲ್ಲ? ಹೌದಾ? ನನಗೂ ಅಷ್ಟೇ, ಯಾವುದೋ ಆಡಿಯೋ ಫೈಲ್ ಬಂದಿದೆ. ಏನು, ಇಬ್ರಿಗೂ ಒಂದೇ ಟೈಮಲ್ಲಿ ಆಡಿಯೋ ಫೈಲ್ ಬಂದಿದ್ಯಾ? ಯಾವ ನಂಬರ್ ನೋಡಿ ಅದು? ಇದೇನಿದು ಬ್ರೋ, ಇಬ್ರಿಗೂ ಒಂದೇ ನಂಬರಿಂದ ಮೆಸೇಜ್ ಬಂದಿದೆ. ಅದೇ ನನಗೂ ಗೊತ್ತಾಗ್ತಿಲ್ಲ. ಅಷ್ಟಕ್ಕೂ ಈ ಫೈಲಲ್ಲಿ ಏನಿರ್ಬೋದು? ಇರು, ಡೌನ್ಲೋಡ್ ಮಾಡಿ ನೋಡ್ತೀನಿ. ಅಭಿ ಅಭಿ ಫೋನ್ ಕೊಡಿ. ಚಿಕ್ಕಮ್ಮ ಏನಿದು, ಮೊಬೈಲ್ ಯಾಕೆ ತಗೊಂಡ್ರಿ? ಹೇಳ್ತೀನಿ. ನೀವೇನು ಮಾಡಕ್ಕೆ ಹೊರಟಿದ್ರಿ? ಯಾವುದೋ ಮೆಸೇಜ್ ಬಂದಿತ್ತು, ಅದನ್ನು ನೋಡ್ತಿದ್ವಿ ಅಷ್ಟೇ. ಯಾವುದೋ ಮೆಸೇಜ್ ಅಂದರೆ? ಇಬ್ರಿಗೂ ಒಂದೇ ನಂಬರಿಂದ ಆಡಿಯೋ ಮೆಸೇಜ್ ಬಂದಿದೆ. ಅದು ಯಾವುದು ಅಂತ ನೋಡ್ತಾ ಇದ್ದಾರೆ. ಆಡಿಯೋ ಮೆಸೇಜಾ? ಇಲ್ಲ, ಇದನ್ನು ನೀವು ಓಪನ್ ಮಾಡಬಾರ್ದು. ಓಪನ್ ಮಾಡಬಾರ್ದ? ಅಂಥದ್ದೇನಿದೆ ಆ ಮೆಸೇಜಲ್ಲಿ? ಆ ಮೆಸೇಜ್ಗೂ ನಿಮಗೂ ಏನು ಸಂಬಂಧ? ನಮಗೆ ಮೆಸೇಜ್ ಬಂದಿರೋದು ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ಈಗ ತುಂಬ ಫೇಕ್ ಮೆಸೇಜಸ್ ಬರ್ತಿದೆ ಅಭಿ. ಮೆಸೇಜ್ ಕಳಿಸಿ ಟ್ರ್ಯಾಕ್ ಮಾಡಿ ಅಕೌಂಟ್ನ ಬ್ಲಾಕ್ ಮಾಡ್ತಿದ್ದಾರೆ. ನಾವು ಆ ಮೆಸೇಜ್ ಲಿಂಕ್ನ ಓಪನ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಅಕೌಂಟು ಹ್ಯಾಕ್ ಆಗೋಗುತ್ತೆ. ಆದರೆ ಅದು ಅಂಥದ್ದೇ ಮೆಸೇಜು ಅಂತ ನೀವು ಹೇಗೆ ಹೇಳ್ತೀರಾ? ಇಲ್ಲ ಅಭಿ, ನನ್ನ ಫ್ರೆಂಡ್ಗೂ ಇದೇ ರೀತಿ ಮೆಸೇಜ್ ಬಂದು ಅವಳ ಅಕೌಂಟು ಕಂಪ್ಲೀಟ್ಲಿ ಹ್ಯಾಕ್ ಆಗೋಗಿದೆ. ಈಗ ಅವಳು ಪೊಲೀಸು ಕೇಸು ಅಂತ ಓಡಾಡ್ತಿದ್ದಾಳೆ. ಆ ಥರ ಎಲ್ಲ ಏನೂ ಆಗಲ್ಲ ಚಿಕ್ಕಮ್ಮ. ಅದು ಆಡಿಯೋ ಮೆಸೇಜ್, ಅದನ್ನ ಓಪನ್ ಮಾಡಿದ್ರೆ ಏನೂ ಆಗಲ್ಲ. ಫೋನ್ ಕೊಡಿ. ಇಲ್ಲ ಅಭಿ, ನಾನಂತೂ ಕೊಡಲ್ಲ. ಇಬ್ಬರಿಗೂ ಒಂದೇ ನಂಬರಿಂದ ಮೆಸೇಜ್ ಬಂದಿದೆ ಅಂದಮೇಲೆ ಅದು ಫ್ರಾಡ್ ಮೆಸೇಜೇ ಆಗಿರುತ್ತೆ. ನಾನು ಹೇಳೋದನ್ನ ಕೇಳಿ, ಇದನ್ನ ಓಪನ್ ಮಾಡೋದು ಬೇಕಾಗಿಲ್ಲ. ಸಂಧ್ಯಾ ಏನಾದರೂ ಶಾರ್ವರಿಗೆ ಮೆಸೇಜ್ ಮಾಡಿದಳ? ಅಭಿಯಣ್ಣಂಗೂ ಅಭಿಗೂ ಆಡಿಯೋ ಕಳಿಸ್ತೀನಿ ಅಂತ ಹೇಳಿದಳ? ಅದಕ್ಕೆ ಶಾರ್ವರಿ ಇಷ್ಟೊಂದು ಟೆನ್ಷನ್ ಆಗಿರ್ಬೋದಾ? ಮಾಡಿರೋ ತಪ್ಪುಗಳಿಗೆ ತಕ್ಕ ಶಿಕ್ಷೆ ಆಗಬೇಕು. ಹಾಗಂತ ನಾವು ಅಲ್ಲಿವರೆಗೂ ಸುಮ್ಮನೆ ಕೂರೋಕ್ಕಾಗತ್ತಾ? ಅವಳು ಪ್ರತಿದಿನ ಪ್ರತಿ ಕ್ಷಣ ಒದ್ದಾಡಬೇಕು. ಇಷ್ಟೇ ಅಲ್ಲ, ಇನ್ನು ಮುಂದೆ ಅವಳಿಗೆ ಮೆಸೇಜು ಆಡಿಯೋ ಏನಾದರೂ ಕಳಿಸ್ತಾನೆ ಇರ್ತೀನಿ. ಅವಳಿಗೆ ಕೂತ್ರೆ ನಿಲ್ಲೋಕ್ಕಾಗಬಾರ್ದು, ನಿಂತ್ರೆ ಕೂರೋಕ್ಕಾಗಬಾರ್ದು, ಮಲಗಿದ್ರೆ ನಿದ್ದೆ ಬರಬಾರ್ದು. ಹಾಗೆ ಮಾಡ್ತೀನಿ. ತಾತ, ಮುಚ್ಚು ಬಾಯ್. ಕಷ್ಟ ಆಗ್ತಿದೆ. ಕೆಫೆ ಆಗಲಿ ಕಂಪನಿ ಆಗಲಿ ಮೊದಲಿದ್ದಾಗಿಲ್ಲ. ಈಗ ತುಂಬ ಬೆಳೆದಿದೆ. ಟರ್ನ್ ಓವರು ಟ್ರಾನ್ಸಾಕ್ಷನ್ ಎಲ್ಲ ಜಾಸ್ತಿ ಆಗಿದೆ. ಮಹೇಶ್ ಇದ್ದಾಗ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು ಈಸಿ ಆಗ್ತಾ ಇತ್ತು. ಈಗ ಸ್ವಲ್ಪ ಪ್ರೆಷರ್ ಅನ್ನಿಸ್ತಾ ಇದೆ. ಏನ್ ಭಾವ ಇದು? ಕೆಲಸದಲ್ಲಿ ಇಷ್ಟೊಂದು ಪ್ರೆಷರ್ ಇರುವಾಗ ನನ್ಗೊಂದು ಮಾತು ಹೇಳಬೇಕು ತಾನೆ? ನೀವೇನು ಚಿಂತೆ ಮಾಡಬೇಡಿ. ಇನ್ನು ಮುಂದೆ ಈ ಕೆಲಸಗಳಲ್ಲಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಅದೆಲ್ಲ ಏನು ಬೇಡ ಶಾರ್ವರಿ. ಮೊದಲಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ. ನಾನು ಇದನ್ನೆಲ್ಲ ಮಾಡಿರೋದು, ಪರವಾಗಿಲ್ಲ, ಹ್ಯಾಂಡಲ್ ಮಾಡ್ತೀನಿ. ನೀನು ಆರಾಮಾಗಿರೋ. ಮಾಧವ್ ಸರ್. ಓ ಆನಂದ್, ಬನ್ನಿ ಕೂತ್ಕೊಂಡು. ಸಾರಿ ಸರ್, ಇಷ್ಟೊತ್ತು ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ಏನು ವಿಷಯ ಹೇಳಿ. ಸರ್, ವಿಷಯ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನೀವು ನನ್ನ ದಯವಿಟ್ಟು ತಪ್ಪಾಗಿ ತಿಳ್ಕೊಬಾರ್ದು.
ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತಲೂ ಅನ್ಕೋಬೇಡಿ. ಖಂಡಿತ ಇಲ್ಲ. ಕಂಪನಿಲಿ ಏನೇನು ನಡೆಯುತ್ತೆ ಅಂತ ಅಪ್ಡೇಟ್ ಮಾಡಬೇಕು ಅಂತ ತಾನೇ ನಿಮ್ಮನ್ನು ಅಪಾಯಿಂಟ್ ಮಾಡಿರೋದು. ಹೌದು ಸರ್, ಅದು ನನ್ನ ಕರ್ತವ್ಯ. ನಿನ್ನೆ ಮೀಟಿಂಗ್ಗೆ ಯಾರೂ ಅಟೆಂಡ್ ಮಾಡಿಲ್ಲ ಅಂತ ಇವತ್ತಿಗೆ ಪೋಸ್ಟ್ಪೋನ್ ಮಾಡಿದ್ದೀವಿ. ಆದರೆ ಇವತ್ತು ಅಭಿ ಸರು ಯಾರೂ ಆಫೀಸ್ಗೆ ಬರಲಿಲ್ಲ. ಜೊತೆಗೆ EPL ಕಂಪ್ನಿಯವರು ಟೆಂಡರ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಕೋಪದಲ್ಲಿ ಹೇಳಿದರು. ನಮಗೆಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ವಾ, ಅಭಿ ಇವತ್ತು ಆಫೀಸಿಗೆ ಬಂದಿಲ್ವಾ? ತುಳಸಿಯವರೇ, ಏನಿದೆಲ್ಲ? ಅದು ಅವರು ಹೌದು ಬಾಬಾ, ಅವರಿಬ್ರು ಮನೇಲೇ ಇದ್ರು, ಆಫೀಸಿಗೆ ಹೋಗಲಿಲ್ಲ. ಅಲ್ಲ, ಆಫೀಸ್ಗೆ ಹೋಗದೆ ಮನೇಲಿ ಏನು ಮಾಡ್ತಿದ್ದಾರೆ? ಇವರಿಬ್ರು ಯಾಕೆ ಇಷ್ಟೊಂದು ಇರೆಸ್ಪಾನ್ಸಿಬಲ್ ಆಗಿದ್ದಾರೆ? ಸರಿ, ನೀವಿನ್ನು ಹೊರಡಿ. ನಾಳೆ ಮೀಟಿಂಗಿಗೆ ಅರೇಂಜ್ ಮಾಡಿ. ಹಾಗೆ EPL ಕಂಪನಿಗೆ ಒಂದು ಅಪಾಲಜಿ ಲೆಟರ್ ಕಳಿಸಿ. ನಾಳೆ ಮೀಟಿಂಗಿಗೆ ಅವ್ರು ಅಟೆಂಡ್ ಆಗುವಾಗೆ ನಾನು ನೋಡ್ಕೋತೀನಿ. ಸರಿ ಸರ್, ಥ್ಯಾಂಕ್ ಯು. ಅಲ್ಲ, ಒಂದು ಬೇಜವಾಬ್ದಾರಿತನ ಒಳ್ಳೇದಲ್ಲ. ಇವರಿಬ್ರು ಯಾಕೆ ಹೀಗಾದ್ರು? ಮಕ್ಕಳಿಗೆ ಕೆಲಸದ ಒತ್ತಡ ಜಾಸ್ತಿ ಇರ್ಬೋದು ಬಾಬಾ. ಆಗೇನೋ ಹುಮ್ಮಸ್ನಲ್ಲಿ ಎಲ್ಲ ನಾವೇ ನೋಡ್ಕೋತೀವಿ ಅಂತ ಹೇಳಿಬಿಟ್ರು. ಆದರೆ ಅದಷ್ಟು ಸುಲಭ ಅಲ್ಲ ಅಲ್ವಾ ಬಾಬಾ? ಅವ್ರಿಗೂ ಆಸೆಗಳಿರುತ್ತೆ ಅಲ್ವಾ, ಹೊರಗಡೆ ಸುತ್ತಾಡಬೇಕು, ತಮ್ಮ ಹೆಂಡತಿ ಜೊತೆ ಕಾಲ ಕಳಿಬೇಕು ಅಂತ. ನಾವು ಅವ್ರಿಗೆ ಒತ್ತಡ ಹಾಕ್ತಿರ್ಬೋದು.